ನಿಸಾರ್ ಉಪಗ್ರಹ ಉಡಾವಣೆ. ಭಾರತದ ಇಸ್ರೋ ಮತ್ತು ಅಮೆರಿಕದ ನಾಸಾ ಜತೆಗೂಡಿ ನಿಸಾರ್ ಸ್ಯಾಟಲೈಟ್ ಅನ್ನು ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿನ ಸತೀಶ್ ಧವನ್ ಉಡಾವಣಾ ಕೇಂದ್ರದಿಂದ 37/2025 ಉಡಾವಣೆ ನಡೆಯಲಿದೆ. ಭೂ ಸಮೀಕ್ಷೆಯ ಸಿಂಥೆಟಿಕ್ ಅಪರ್ಚರ್ ರಾಡಾರ್ ಉಪಗ್ರಹವನ್ನು ಇಸ್ರೋ ಮತ್ತು ನಾಸಾ ಸಂಸ್ಥೆಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ. GSLV F-16 ಮೂಲಕ ನಿಸಾರ್ ಉಪಗ್ರಹವನ್ನು ಉಡಾವಣೆ ಮಾಡಲಾಗುವುದು. ನಿಸಾರ್ ವೈಶಿಷ್ಟ್ಯ ಮತ್ತು ಕಾರ್ಯ. ನಿಸಾರ್ ಉಪಗ್ರಹ ಭೂಮಿಯಿಂದ 743 ಕಿಲೋಮೀಟರ್ ಎತ್ತರದಲ್ಲಿ ಸೂರ್ಯನ ಸಮಕಾಲೀನ ಕಕ್ಷೆಯಲ್ಲಿ ನೆಲೆಗೊಳ್ಳಲಿದೆ. ಇದರಿಂದ ನಿರಂತರವಾಗಿ ಭೂಮಿ ವೀಕ್ಷಣೆಗೆ ಸೂರ್ಯನ ಬೆಳಕು ಲಭ್ಯವಾಗುತ್ತದೆ. ನಿಸಾರ್ ಉಪಗ್ರಹದ ತೂಕ 2392 kgಗಳಷ್ಟಿದೆ. ಮೊದಲ ಸಿಂಥೆಟಿಕ್ ಅಪರ್ಚರ್ ರಾಡಾರ್ ಉಪಗ್ರಹ ಇದಾಗಿದ್ದು ಟ್ವಿನ್ ಫ್ರೀಕ್ವೆನ್ಸಿ ಒಳಗೊಂಡಿದೆ. ನಿಸಾರ್ನಲ್ಲಿ ನಾಸಾದ ಎಲ್ ಬ್ಯಾಂಡ್ ಮತ್ತು ಇಸ್ರೋದ ಎಸ್ ಬ್ಯಾಂಡ್ ಇವೆ. ಎರಡೂ ತರಂಗಾಂತರಗಳಿಗೆ 12 ಮೀಟರ್ಗಳಷ್ಟು ಅಗಲದ ಬಿಡಿಸಲಾಗದ ಮೆಶ್ ಅಳವಡಿಸಿದೆ. ಪ್ರತಿಫಲಕ ಆಂಟೆನಾ ಅಳವಡಿಸಲಾಗಿದೆ. ನಿಸಾರ್ ಭೂಮಿಯನ್ನು ಎಲ್ಲ ಋತುಮಾನಗಳು ಹಗಲು ರಾತ್ರಿ ವೀಕ್ಷಣೆ ನಡೆಸಬಲ್ಲದಾಗಿದೆ. ಭೂಮಿಯಲ್ಲಿನ ಸಣ್ಣ ಬದಲಾವಣೆಯನ್ನು ಗಮನಿಸಿ ಭೂಕೇಂದ್ರಕ್ಕೆ ಮಾಹಿತಿ ರವಾನಿಸಲಿದೆ. ನೆಲದಲ್ಲಾಗುವ ವಿರೂಪ, ಮಂಜುಗಡ್ಡೆ ಪದರದ ಚಲನೆ, ಹಡಗುಗಳ ಸಂಚಾರ ಮಾರ್ಗ, ಮಣ್ಣಿನ ತೇವಾಂಶದ ಬದಲಾವಣೆ, ಆಣೆಕಟ್ಟಿನ ನೀರಿನ ಸಂಗ್ರಹ, ನೈಸರ್ಗಿಕ ವಿಕೋಪ ಕುರಿತು ಮಾಹಿತಿ ಸಂಗ್ರಹಿಸಿ ಕೊಡಲಿದೆ. ನೈಸರ್ಗಿಕ ಸಂಪನ್ಮೂಲಗಳತ್ತ ನಿಗಾವಹಿಸಲು ಈ ಉಪಗ್ರಹದ ಉಡಾವಣೆ ಅತ್ಯಂತ ನಿರ್ಣಾಯಕವಾಗಿದೆ. ದಿನದ 24 ಗಂಟೆಗಳ ಕಾಲವು ಭೂಮಿಯ ಚಿತ್ರಗಳನ್ನು ತೆಗೆಯುತ್ತಾ ಇರಲು, ಭೂಕುಸಿತ ಪತ್ತೆ ಮಾಡಲು, ಹವಾಮಾನ ಬದಲಾವಣೆ ತಿಳಿಯಲು, ವಿಪತ್ತು ನಿರ್ವಹಣಾ ಪರಿಹಾರ ಕಾರ್ಯಗಳಿಗೆ ನೆರವಾಗುತ್ತದೆ.